ನಾಗೇಂದ್ರ ಬಳ್ಳಾರಿ ನಿವಾಸದಲ್ಲಿ ಪರಿಶೀಲನೆ ಮುಂದುವರಿತಾ ಇದೆ. ನಮ್ಮೂರ್ರಿ ಬಳ್ಳಾರಿ ಹೇಳ್ತೀನಿ ಕೇಳಿ ಅವ್ರ ಕಥೆಗಳೆಲ್ಲ ಏನು ಅಂತ. ನಾಗೇಂದ್ರ ಆಪ್ತ ಸಹಾಯಕ ಚೇತನ್ ಸಮ್ಮುಖದಲ್ಲಿ ಪರಿಶೀಲನೆ ನಡೀತಾ ಇದೆ. ನಾಗೇಂದ್ರ ಮನೆಯಲ್ಲಿರುವ ಆಸ್ತಿ ದಾಖಲೆಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರಿಶೀಲಿಸ್ತಾ ಇದೆ. ನಾಗೇಂದ್ರ ಆಪ್ತರಿಗೂ ಕೂಡ ಕರೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿಯಲ್ಲಿದ್ದರೆ ನಮ್ಮ ಹತ್ರ ಬಂದ್ರಿ, ಮಾಹಿತಿ ಕೊಡ್ರೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ನಾವು ಬಳ್ಳಾರಿಲಿ ಇಲ್ಲ ಸಾರ್ ಅಂತ ಇದ್ದಾರಂತ. ಆಯ್ತು, ಬೇಡ, ನೋಟಿಸ್ ಕೊಟ್ಬಿಟ್ಟು ಬೆಂಗಳೂರಿಗೆ ಕರ್ಸ್ಕೊತೀವಿ, ಬಳ್ಳಾರಿಲಿದ್ದರೆ ಬಂದ್ಬಿಡಿ, ನಿಮಗೆ ಒಳ್ಳೇದು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಆಪ್ತರಿಗೆ ಹೇಳಿದೆ. ಫುಟೇಜ್ ಗಮನಿಸಿ. ದಾಖಲೆಗಳೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರಿಶೀಲನೆ ನಡೆಸ್ತಾ ಇದೆ. ನನಗಿದರಲ್ಲಿ ಪೊಲಿಟಿಕಲ್ ವೆಂಡೆಟಾ ಮತ್ತೊಂದು ಮಗದೊಂದು ಯಾವುದು ಕಾಣಿಸ್ತಾ ಇಲ್ಲ. ಭಾಳ ಸುಸ್ಪಷ್ಟ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ ಹಿಂದೆ ತುಂಬಾ ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಶಶಿಧರ ಮೇಟಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಇವಾಗ. ಶಶಿಧರ್, ಏನು ಬಳ್ಳಾರಿಲಿ ಅವ್ರ ಆಪ್ತರು ನಿಜವಾಗ್ಲೂ ಇಲ್ವಾ ಅಥವಾ ಇಡೀ ಅವ್ರು ಕರೀತಿದ್ದಾರೆ ಅಂತ ನಾಟಕ ಆಡ್ತಿದ್ದಾರಾ, ಏನು ಕತೆ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಭಾಳ ಸ್ಪಷ್ಟ ಗೊತ್ತು, ಇವರಿಗೆ ಭಾಳ ಒಳ್ಳೆ ಹೆಸರಿದೆ ಶಾಸಕರಾಗಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಜನರ ಪರವಾಗಿ ನಿಂತ್ಕೊಳ್ತಾರೆ, ಹಾಗೆ ಹೀಗೆಲ್ಲ ಇವ್ರಿಗೊಂದು ಸ್ವಲ್ಪ ಹೆಸರೂ ಇದೆ. ಆದರೆ ಹಿಂದೆ ಒಂದು ವ್ಯಾಘ್ರತನವೂ ಕೂಡ ಇದೆ ದುಡ್ಡಿನ ವಿಷಯದಲ್ಲಿ ಅನ್ನೋದು ಭಾಳ ಜನ ಗೊತ್ತೋ ಗೊತ್ತಿಲ್ವೋ. ಐ ಡೋಂಟ್ ನೋ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್. ತಾವೇನಂತೀರಿ? ಇಲ್ಲ, ಖಂಡಿತವಾಗ್ಲೂ ಈ ವಿಚಾರದಲ್ಲೂ ತಾವು ಹೇಳಿದ್ದು ಸತ್ಯ ಇದೆ ಚಂದನ್ ಶರ್ಮಾ ಅವರೇ. ಈಗ ಆಲ್ರೆಡಿ ಹಲವು ಸಂದರ್ಭದಲ್ಲೂ ಕೂಡ ಈ ಹಿಂದೆ ಸಿಬಿಐ ಅಕ್ರಮ ಅದಿರು ಸಾಗಾಣಿಕೆ ವಿಚಾರದಲ್ಲೂ ಕೂಡ ಸಿಬಿಐ ತನಿಖೆ ಆಗಿತ್ತು, ಇಡಿ ಆಗಿತ್ತು ಮತ್ತು ಬಂಧನಕ್ಕೊಳಗಾಗಿದ್ರು. ಆ ಹಣದ ವಿಚಾರದಲ್ಲ ಸಂಬಂಧಪಟ್ಟಂಗೆನೆ ಅಕ್ರಮ ಅದಿರು ಸಾಗಾಣಿಕೆ ಆಗಿತ್ತಂತ. ಇದೇ ವಿಚಾರದಲ್ಲಿ ಈ ಹಗರಣಕ್ಕೂ ಸಂಬಂಧಪಟ್ಟಂಗೆ ಕೂಡ ತಳುಕು ಹಾಕೊಂಡಿದ್ದಾರೆ. ಈಗ ಆಲ್ರೆಡಿ ಕೆಲವೊಬ್ರು ಆಪ್ತರಿಗೂ ಕೂಡ ಈಗ ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಕರೆ ಮಾಡಿದ್ದಾರೆ, ನೀವು ಬರ್ಲೇಬೇಕು, ಬಂದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ, ನಿಮ್ಮನ್ನ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತೇವೆ, ಕೇಳಿದ ಆನ್ಸರ್ ಕೊಡ್ಬೇಕಂತ ಹೇಳಿದಾರೆ. ಅವರು ಸಾಗ ಹಾಕುವಂತಹ ಪ್ರಯತ್ನ, ಅಂದ್ರೆ ನಾನು ಇಲ್ಲಿಲ್ಲ, ಬೆಂಗಳೂರಲ್ಲಿ ಹೋಗಿದ್ದೀನಿ ಅನ್ನುವಂಥದ್ದು. ಕೆಲವೊಬ್ರು ಬೆಂಗಳೂರಿಗೆ ಹೋಗಿರ್ಬೋದು, ಆದ್ರೆ ಇನ್ನು ಕೆಲವೊಬ್ರು ಇಲ್ಲೇ ಇದ್ರು ಕೂಡ ಬರೋಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಲೀಗಲ್ ಏನ್ ಆಗ್ಬಹುದು ಕಾನ್ಸಿಕ್ವೆನ್ಸಸ್ ಅನ್ನೋದು ವಿಚಾರದಲ್ಲಿ ಕೆಲವೊಬ್ರು ಬರ್ತಾ ಇಲ್ಲ. ಚಂದನ್ ಶರ್ಮಾ ಅವರೇ, ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಥ್ಯಾಂಕ್ ಯು. ನಾಗೇಂದ್ರ ಬಳ್ಳಾರಿ ನಿವಾಸದಲ್ಲಿ ಪರಿಶೀಲನೆ ಮುಂದುವರಿತಾ ಇದೆ. ನಮ್ಮೂರ್ರಿ ಬಳ್ಳಾರಿ ಹೇಳ್ತೀನಿ ಕೇಳಿ ಅವ್ರ ಕಥೆಗಳೆಲ್ಲ ಏನು ಅಂತ. ನಾಗೇಂದ್ರ ಆಪ್ತ ಸಹಾಯಕ ಚೇತನ್ ಸಮ್ಮುಖದಲ್ಲಿ ಪರಿಶೀಲನೆ ನಡೀತಾ ಇದೆ. ನಾಗೇಂದ್ರ ಮನೆಯಲ್ಲಿರುವ ಆಸ್ತಿ ದಾಖಲೆಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರಿಶೀಲಿಸ್ತಾ ಇದೆ. ನಾಗೇಂದ್ರ ಆಪ್ತರಿಗೂ ಕೂಡ ಕರೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿಯಲ್ಲಿದ್ದರೆ ನಮ್ಮ ಹತ್ರ ಬಂದ್ರಿ, ಮಾಹಿತಿ ಕೊಡ್ರೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ನಾವು ಬಳ್ಳಾರಿಲಿ ಇಲ್ಲ ಸಾರ್ ಅಂತ ಇದ್ದಾರಂತ. ಆಯ್ತು, ಬೇಡ, ನೋಟಿಸ್ ಕೊಟ್ಬಿಟ್ಟು ಬೆಂಗಳೂರಿಗೆ ಕರ್ಸ್ಕೊತೀವಿ, ಬಳ್ಳಾರಿಲಿದ್ದರೆ ಬಂದ್ಬಿಡಿ, ನಿಮಗೆ ಒಳ್ಳೇದು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಆಪ್ತರಿಗೆ ಹೇಳಿದೆ. ಫುಟೇಜ್ ಗಮನಿಸಿ. ದಾಖಲೆಗಳೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರಿಶೀಲನೆ ನಡೆಸ್ತಾ ಇದೆ. ನನಗಿದರಲ್ಲಿ ಪೊಲಿಟಿಕಲ್ ವೆಂಡೆಟಾ ಮತ್ತೊಂದು ಮಗದೊಂದು ಯಾವುದು ಕಾಣಿಸ್ತಾ ಇಲ್ಲ. ಭಾಳ ಸುಸ್ಪಷ್ಟ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ ಹಿಂದೆ ತುಂಬಾ ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಶಶಿಧರ ಮೇಟಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಇವಾಗ. ಶಶಿಧರ್, ಏನು ಬಳ್ಳಾರಿಲಿ ಅವ್ರ ಆಪ್ತರು ನಿಜವಾಗ್ಲೂ ಇಲ್ವಾ ಅಥವಾ ಇಡೀ ಅವ್ರು ಕರೀತಿದ್ದಾರೆ ಅಂತ ನಾಟಕ ಆಡ್ತಿದ್ದಾರಾ, ಏನು ಕತೆ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಭಾಳ ಸ್ಪಷ್ಟ ಗೊತ್ತು, ಇವರಿಗೆ ಭಾಳ ಒಳ್ಳೆ ಹೆಸರಿದೆ ಶಾಸಕರಾಗಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಜನರ ಪರವಾಗಿ ನಿಂತ್ಕೊಳ್ತಾರೆ, ಹಾಗೆ ಹೀಗೆಲ್ಲ ಇವ್ರಿಗೊಂದು ಸ್ವಲ್ಪ ಹೆಸರೂ ಇದೆ. ಆದರೆ ಹಿಂದೆ ಒಂದು ವ್ಯಾಘ್ರತನವೂ ಕೂಡ ಇದೆ ದುಡ್ಡಿನ ವಿಷಯದಲ್ಲಿ ಅನ್ನೋದು ಭಾಳ ಜನ ಗೊತ್ತೋ ಗೊತ್ತಿಲ್ವೋ.
ಐ ಡೋಂಟ್ ನೋ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್. ತಾವೇನಂತೀರಿ? ಇಲ್ಲ, ಖಂಡಿತವಾಗ್ಲೂ ಈ ವಿಚಾರದಲ್ಲೂ ತಾವು ಹೇಳಿದ್ದು ಸತ್ಯ ಇದೆ ಚಂದನ್ ಶರ್ಮಾ ಅವರೇ. ಈಗ ಆಲ್ರೆಡಿ ಹಲವು ಸಂದರ್ಭದಲ್ಲೂ ಕೂಡ ಈ ಹಿಂದೆ ಸಿಬಿಐ ಅಕ್ರಮ ಅದಿರು ಸಾಗಾಣಿಕೆ ವಿಚಾರದಲ್ಲೂ ಕೂಡ ಸಿಬಿಐ ತನಿಖೆ ಆಗಿತ್ತು, ಇಡಿ ಆಗಿತ್ತು ಮತ್ತು ಬಂಧನಕ್ಕೊಳಗಾಗಿದ್ರು. ಆ ಹಣದ ವಿಚಾರದಲ್ಲ ಸಂಬಂಧಪಟ್ಟಂಗೆನೆ ಅಕ್ರಮ ಅದಿರು ಸಾಗಾಣಿಕೆ ಆಗಿತ್ತಂತ. ಇದೇ ವಿಚಾರದಲ್ಲಿ ಈ ಹಗರಣಕ್ಕೂ ಸಂಬಂಧಪಟ್ಟಂಗೆ ಕೂಡ ತಳುಕು ಹಾಕೊಂಡಿದ್ದಾರೆ. ಈಗ ಆಲ್ರೆಡಿ ಕೆಲವೊಬ್ರು ಆಪ್ತರಿಗೆ ಕೂಡ ಈಗ ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಕರೆ ಮಾಡಿದ್ದಾರೆ, ನೀವು ಬರ್ಲೇಬೇಕು, ಬಂದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂತ ವಿಚಾರವನ್ನ, ನಿಮ್ಮನ್ನ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತೇವೆ, ಕೇಳಿದ ಆನ್ಸರ್ ಕೊಡ್ಬೇಕಂತ ಹೇಳಿದಾರೆ. ಅವರು ಸಾಗ ಹಾಕುವಂತಹ ಪ್ರಯತ್ನ, ಅಂದ್ರೆ ನಾನು ಇಲ್ಲಿಲ್ಲ, ಬೆಂಗಳೂರಲ್ಲಿ ಹೋಗಿದ್ದೀನಿ ಅನ್ನುವಂಥದ್ದು. ಕೆಲವೊಬ್ರು ಬೆಂಗಳೂರಿಗೆ ಹೋಗಿರ್ಬೋದು, ಆದ್ರೆ ಇನ್ನು ಕೆಲವೊಬ್ರು ಇಲ್ಲೇ ಇದ್ರು ಕೂಡ ಬರಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಲೀಗಲ್ ಏನ್ ಆಗ್ಬಹುದು ಕಾನ್ಸಿಕ್ವೆನ್ಸಸ್ ಅನ್ನೋದು ವಿಚಾರದಲ್ಲಿ ಕೆಲವೊಬ್ರು ಬರ್ತಾ ಇಲ್ಲ ಚಂದನ್ ಶರ್ಮಾ ಅವರೇ. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.